ಬೈ ಎಲೆಕ್ಷನ್ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದ್ ಕಡೆ ದೋಸ್ತಿಗಳ ಪ್ರಯತ್ನ ಇದೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನ ಪ್ರಯತ್ನ ಬಹಳ ಜೋರಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಡಿಕೆ ಬ್ರದರ್ಸ್ ಮೇಲಿನ ಮೇಲೆ ಚನ್ನಪಟ್ಟಣಕ್ಕೆ ಹೋಗೋದು, ಅದರಲ್ಲೂ ಡಿಕೆ ಶಿವಕುಮಾರ್ ಅಲ್ಲಿ ಸಮಾವೇಶಗಳನ್ನ ಮಾಡೋದು, ಜನಸ್ಪಂದನ ಅನ್ನುವಂತ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡೋದು, ಬೇರೆ ಬೇರೆ ರೀತಿಯಂತ ಯೋಜನೆ ಘೋಷಣೆ ಮಾಡೋದು, ಇದೆಲ್ಲ ಬಹಳ ನಡೀತಾ ಇದೆ. ಮತ್ತೊಂದ್ ಕಡೆಗೆ ದೋಸ್ತಿಗಳ ನಡುವೆ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಫೈನಲೈಸ್ ಆಗದೆ ಹೆಚ್ಚಿನ ರಣತಂತ್ರ ರೂಪಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲದರ ನಡುವೆನೇ ಇವತ್ತು ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಅಖಾಡ ಪ್ರವೇಶ ಮಾಡುವ ಮುಖೇನವಾಗಿ ಮತ್ತೆ ಚನ್ನಪಟ್ಟಣ ರಣರಣ ಅನ್ನುವಂತಾಗಿದೆ. ಅದರಲ್ಲೂ ಯಾರಿಗೆ ಟಿಕೆಟ್ ಅನ್ನುವಂಥ ವಿಚಾರವನ್ನ ಇವತ್ತು ಕೂಡ ಅವರು ಗುಟ್ಬಿಟ್ಕೊಡ್ಲಿಲ್ಲ. ಯಾರೇ ಆದ್ರೂ ಕೂಡ NDA ಅಭ್ಯರ್ಥಿ ಅನ್ನುವಂಥ ಮುಖೇನವಾಗಿ ಕುತೂಹಲವನ್ನ ಹಾಗೆ ಇಟ್ಟಿದ್ದಾರೆ. ಆದರೆ ಅಲ್ಲಿದ್ದಂಥ ಪಕ್ಷದ ಕಾರ್ಯಕರ್ತರು ಮಾತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟು ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆ ಕೂಗಿದ್ದು ಕೂಡ ನಿಖಿಲ್ ಅವರು ಏನಾದರೂ ಈ ಬಾರಿ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಬಹುದಾ ಅನ್ನುವಂಥ ಕುತೂಹಲವನ್ನ ಹೆಚ್ಚುಗೊಳಿಸ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬರೋಣ. ಕೆಲಸ ಮಾಡೋರು ನಾವು ನಮ್ಗೆ ವೋಟ್ ಹಾಕಿ ಈಗ ಬಂದಿದ್ದಾರೆ ವ್ಯಕ್ತಿ ಸರ್ಕಾರ ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ವೋಟ್ ಹಾಕಿ ಕೈ ಜೋಡಿಸಿ ಎಲ್ಲ ನನ್ನ ತಂದೆ ತಾಯಿಗೆ ಮನವಿ ಮಾಡೋದು ನಂಬೇಡಿ. ಕುಮಾರ ನಿನ್ನ ಆಳ್ತ ನಿನ್ನ ಸ್ವಂತಕ್ಕೆ, ನನ್ನ ಆಳ್ತ ಈ ಜನಕ್ಕೋಸ್ಕರ. ಪ್ರತಿಷ್ಠೆಯ ಅಖಾಡ, ಮದ ಗಜಗಳ ಕಾಳಗ, ಸೋಲಿನ ಮೂಲಕ ಮಣ್ಣು ಮುಕ್ಕಿಸೋ ತಂತ್ರ, ನಂದೇ ಸಾಮ್ರಾಜ್ಯ ಅನ್ನೋ ಮಾತು. ಎಸ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಿದೆ. ದಿನೇ ದಿನೇ ನಾಯಕರ ಸುತ್ತಾಟವೋ ಜೋರಾಗ್ತಿದೆ. ಮತದಾರರನ್ನ ಸೆಳೆಯೋಕೆ ತೆರೆಮರೆಯಲ್ಲೇ ರಣತಂತ್ರ ಮಾಡ್ತಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ಭೇಟಿ ಕೊಟ್ಟು ತಮ್ಮದೇ ಆದ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಚನ್ನಪಟ್ಟಣದಲ್ಲಿ 500 ಕೋಟಿ ಕಾಮಗಾರಿಗೆ DCM DK ಚಾಲನೆ ಕೊಟ್ಟಿದ್ರು. ಅಭಿವೃದ್ಧಿಯ ಜಪ ಮಾಡಿದ್ರು. ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಜನರಿಗೆ ಹತ್ತಿರವಾಗೋ ಕೆಲಸನೂ ಮಾಡಿದ್ರು. ಆದ್ರೀಗ ಮಾಜಿ CM ಕೇಂದ್ರ ಸಚಿವ ಕುಮಾರಸ್ವಾಮಿ ಚನ್ನಪಟ್ಟಣದ ಅಖಾಡಕ್ಕಿಳಿದಿದ್ದಾರೆ. ಬೈ ಎಲೆಕ್ಷನ್ಗೆ ಕೌಂಟ್ ಡೌನ್, ಅಖಾಡದಲ್ಲೇ HDK ಅಬ್ಬರ. ಚನ್ನಪಟ್ಟಣದಲ್ಲಿ ಕಾರ್ಯಕರ್ತರ ಜೊತೆ ಕುಮಾರಸ್ವಾಮಿ ಸಭೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಚನ್ನಪಟ್ಟಣ ಸಾಮ್ರಾಜ್ಯಾಧಿಪತಿ ಆಗೋಕೆ DK ಬ್ರದರ್ಸ್ ಕುಮಾರಸ್ವಾಮಿ ಮಧ್ಯೆ ಕಾಳಗವೇ ನಡೆಯುತ್ತಿದೆ. ಕ್ಷೇತ್ರದ ಮೇಲೆ ಹದ್ದಿನ ಕಣ್ಣಿಟ್ಟಿರೋ ಇಬ್ಬರು ನಾನಾ ತಂತ್ರಗಾರಿಕೆಯನ್ನೇ ಮಾಡ್ತಿದ್ದಾರೆ. ಇದೀಗ ಚನ್ನಪಟ್ಟಣ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋ ಕುಮಾರಸ್ವಾಮಿ DK ಬ್ರದರ್ಸ್ ವಿರುದ್ಧ ಬೆಂಕಿಯುಗುಳಿದ್ದಾರೆ. ನಾನಿದ್ದಾಗ ನೀವೇನು ಮಾಡೋಕ್ಕಾಗಲಿಲ್ಲ, ಉಳಿಬೇಕಾಗಲಿಲ್ಲ, ಈಗೇನು ಅಂತ. ನಿನ್ನ ಆಳ್ತ ಬೇರೆ, ಈ DK ಶಿವಕುಮಾರ್ ಆಳ್ತ ಬೇರೆ. ಕುಮಾರ ನಿನ್ನ ಆಳ್ತ ನಿನ್ನ ಸ್ವಂತಕ್ಕೆ, ನನ್ನ ಆಳ್ತ ಈ ಜನಕ್ಕೋಸ್ಕರ. ಈಗ ಬಂದಿದ್ದಾರೆ. ಚನ್ನಪಟ್ಟಣ ಉದ್ಧಾರ ಮಾಡಿದ್ದೀನಿ, ಕುಮಾರಸ್ವಾಮಿ ಉದ್ಧಾರ ಮಾಡಿಲ್ಲ. ನಾವು ಅಣ್ಣ ತಮ್ಮಂದ್ರು ಬಹಳ ಕೆಲಸ ಮಾಡ್ಬಿಟ್ಟಿದೀವಿ. ಚನ್ನಪಟ್ಟಣ ತಾಲೂಕಲ್ಲಿ 10 ವರ್ಷ ಲೋಕಸಭಾ ಸದಸ್ಯರಾಗಿ ತಮ್ಮ ಬಹಳ ಕೆಲಸ ಮಾಡ್ಬಿಟ್ಟವ್ರಿಂದ ನಾವೇನು ಕೆಲಸನೇ ಮಾಡಿಲ್ಲ ಹೇಳ್ತಾ ಇದ್ದಾರೆ. ವಿಟ್ಟೆನಲ್ಲಿ ಗೋಲಿಬಾರ್ ಇಲ್ಲೇ ನಿಮ್ ಪಕ್ಕದೂರಲ್ಲಿ ಆಯ್ತಾರೆ. 2 ರೈತ ಕುಟುಂಬದ ಅಮಾಯಕರು ಬಲಿಯಾದ್ರು. ದೇವೇಗೌಡರು ಅವತ್ತು ಬಂದ್ರು, ಇಲ್ಲಿಂದ ಪಾದಯಾತ್ರೆನೂ ಮಾಡಿದ್ರು. ಆ ಬಲಿಯಾದ ಕುಟುಂಬಕ್ಕೆ ಇಬ್ಬರಿಗೆ ಕೆಲಸನೂ ಕೊಡಿಸ್ತಂಥದ್ದು ದೇವೇಗೌಡರು ಕೆಲಸ ಮಾಡೋದು. ಬರೀ ರಾಜಕೀಯಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಅಧಿಕಾರ ಇದ್ದಾಗ ಇವರಲ್ಲಿ ಇರ್ತಕ್ಕಂಥ ಈ ಅಮಲ್ ಇದೆಯಲ್ಲ, ನಂಬೇಡಿ. ಅವರು ಕೈ ಮುಗಿತೀನಿ, ಕಾಂಗ್ರೆಸ್ನವರನ್ನ ನಂಬಬೇಡಿ ಎಂದ HDK. ಚನ್ನಪಟ್ಟಣದ ಕೋಡಂಪಳ್ಳಿ ಗ್ರಾಮದಲ್ಲಿ JDS ಕಾರ್ಯಕರ್ತರ ಜೊತೆ ಸಭೆ ಮಾಡಿದ HDK ದಲಿತಾಸ್ತ್ರವನ್ನು ಪ್ರಯೋಗಿಸಿದ್ರು. ದಲಿತ ಸಮುದಾಯದವರೇ ಕಾಂಗ್ರೆಸ್ನವರನ್ನ ನಂಬಬೇಡಿ, ಮೋಸಗಾರರು ಅಂದ್ರು. ದಲಿತ ಸಮಾಜಗಳಿಗೆ ಮನವಿ ಮಾಡ್ತೇನೆ, ನಂಬೇಡಿ ಕಾಂಗ್ರೆಸ್ನನ್ನ. 75 ವರ್ಷ ಆಯ್ತು, ಕಳೆದ ಚುನಾವಣೆಯಲ್ಲಿ ಹೇಳಿದ್ರು ನರೇಂದ್ರ ಮೋದಿ ಮತ್ತೆ ಪುನಃ ಪ್ರಧಾನಮಂತ್ರಿ ಆಗ್ಬಿಟ್ರೆ ಸಂವಿಧಾನನೇ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾರೆ. ಇದೆಲ್ಲ ನಂಬೇಡಿ. ನಿಮ್ಮನ್ನು ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ. ದಯವಿಟ್ಟು ಈ ಒಂದು ಚನ್ನಪಟ್ಟಣದ ಅಭಿವೃದ್ಧಿಯ ಬಗ್ಗೆ ಇಲ್ಲೇನ್ ಬಂದೀಗ ದೊಡ್ಡ ವಿನಿಯೋಗಗಳು ಹಾಕೊಂಡು ಏನ್ ರಾಮಲಿಂಗರೆಡ್ಡಿನೂ ಬರೋವ್ರೆ, HM ರೇವಣ್ಣನೂ ಬರೋವ್ರೆ, ಪಕ್ಕದ ಬಾಲಕೃಷ್ಣನೂ ಬರೋನೆ. ಏನ್ ಮಾಡೋರು ಕುಮಾರಸ್ವಾಮಿ ಅಂತಾನೆ, ಪಾಪ ಅವರು ಮಾಗಡಿಷ್ಟ ಆಗ್ತಾರೆ. ಮಾಗಡಿ ಜನ ಕೇಳಿದ್ರೆ ಹೇಳ್ತಾರೆ ಕುಮಾರಸ್ವಾಮಿ ಏನ್ ಮಾಡಿದ್ರು ಕೆಲಸ ಅಂತ. ಯಾವ ಮಟ್ಟಕ್ಕೆ ನಮ್ಮನ್ನು ದ್ವೇಷಿಸ್ತಾರೆ. ಆ ಒಳಗಡೆ ನಾವು ಹೊಟ್ಟೆವರಿ ಪಡ್ತಿದೀವಿ ಅಂತಾರೆ. ಹೊಟ್ಟೆವರಿ ಪಡ್ತಿದಾರ ಅವರು ನೋಡ್ತಾ ಇದ್ದೀವಿ. ನಾನು ಕೈ ಜೋಡಿಸಿ ಅವರು ಎಲ್ಲ ನನ್ನ ತಂದೆ ತಾಯಿಗೆ ಮನವಿ ಮಾಡೋದು ನಂಬೇಡಿ. ಇವರು ಚನ್ನಪಟ್ಟಣ ಅಭ್ಯರ್ಥಿ ಬಗ್ಗೆ ಗುಟ್ಟು ಬಿಟ್ಟು ಕೊಡದ HDK. ನಿಖಿಲ್ ಇರ್ತಾರೋ ಯಾರೋ ಹೇಳ್ತೀನಿ ಎಂದ ದಳಪತಿ.
ಚನ್ನಪಟ್ಟಣ ಅಭ್ಯರ್ಥಿ ಬಗ್ಗೆ ಕುಮಾರಸ್ವಾಮಿ ಅಚ್ಚರಿಯ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಎನ್ಡಿಎ ಅಭ್ಯರ್ಥಿ ಇರ್ತಾರೆ, ಆದ್ರೆ ನಿಖಿಲ್ ಕುಮಾರಸ್ವಾಮಿನೋ ಯಾರೋ ಅಂತ ಹೇಳ್ತೀನಿ ಅಂತ ಕುತೂಹಲ ಹುಟ್ಟಿಸಿದ್ದಾರೆ. ಒಟ್ಟಾರೆ ಎನ್ಡಿಎ ಅಭ್ಯರ್ಥಿ ಅಂತೂ ಇರ್ತಾರೆ. ಅದು ನಿಖಿಲ್ ಕುಮಾರಸ್ವಾಮಿ ಇರ್ತಾರೋ ಮತ್ತಿನ್ಯಾರು ಇರ್ತಾರೋ ಆ ಟೈಮ್ನಲ್ಲಿ ಎರಡೂ ಪಕ್ಷಗಳ ನಾಯಕರು ಕೂತು ತೀರ್ಮಾನ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿಯೇ ಅಭ್ಯರ್ಥಿ ಎಂದ ಘೋಷಣೆ. ನಿಖಿಲ್ ಸ್ಪರ್ಧೆಗೆ ಜೆಡಿಎಸ್ ಕಾರ್ಯಕರ್ತರಿಂದ ಒತ್ತಾಯ. ಇಷ್ಟೆಲ್ಲದರ ಮಧ್ಯೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಸೇರಿದ್ದ ಸಭೆಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಅಂತ ಕಾರ್ಯಕರ್ತರ ಘೋಷಣೆ ಕೂಗಿದ್ರು. ಕುಮಾರಸ್ವಾಮಿ ಎದುರೇ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸುವಂತೆ ಒತ್ತಾಯ ಮಾಡಲಾಯಿತು. ಮತ್ತೆ ಚನ್ನಪಟ್ಟಣ ಎನ್ಡಿಎಯಿಂದ ಜೆಡಿಎಸ್ ಇಂದ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರೆ. ಒಟ್ಟಾರೆಯಾಗಿ ಎನ್ಡಿಎ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಈಗ ಯಾರು ಕಣಕ್ಕಿಳಿಬೇಕು, ಯಾರು ಸೂಕ್ತವಾದಂಥ ಅಭ್ಯರ್ಥಿ ಚುನಾವಣೆಯನ್ನ ಎದುರಿಸಿ ಸಮರ್ಥವಾಗಿ ಗೆಲ್ತಕ್ಕಂಥ ಕುದುರೆ ಯಾರು ಅಂತಕ್ಕಂಥದ್ದನ್ನ ನವದೆಹಲಿಯಲ್ಲಿ ಕೇಂದ್ರದ ನಾಯಕರುಗಳು ಕೂತು ತೀರ್ಮಾನ ಮಾಡಬೇಕು. ಎರಡೂ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಒಟ್ಟಾರೆಯಾಗಿ ಎನ್ಡಿಎ ಅಭ್ಯರ್ಥಿನ ಕಣಕ್ಕಿಳಿಸ್ತಾರೆ. ಚನ್ನಪಟ್ಟಣ ಅಭ್ಯರ್ಥಿ ಫೈನಲ್ನಲ್ಲಿ ಎಚ್ಡಿಕೆಗೆ 2 ಸವಾಲು. ಪಕ್ಷ ಹಾಗೂ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯ. ಪುತ್ರ ನಿಖಿಲ್ ಕುಮಾರಸ್ವಾಮಿಯ ಜೊತೆಗೆ ಚನ್ನಪಟ್ಟಣ ಅಖಾಡಕ್ಕಿಳಿದ ಕುಮಾರಸ್ವಾಮಿಯ ಮುಂದೆ ಎರಡೆರಡು ಸವಾಲುಗಳಿವೆ. ಅದೇನು ಅನ್ನೋ ಇನ್ಸೈಡ್ ಮಾಹಿತಿಯನ್ನ ಹೇಳ್ತೀವಿ ನೋಡಿ. ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ಕಳೆದ 3 ದಿನಗಳ ಹಿಂದೆ ಬಿಜೆಪಿ ನಾಯಕರನ್ನ ಎಚ್ಡಿಕೆ ಭೇಟಿಯಾಗಿದ್ದಾರೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಟಿಕೆಟ್ ವಿಚಾರವಾಗಿ ಇಬ್ಬರು ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಇನ್ನು ಕುಮಾರಸ್ವಾಮಿಗೆ ಎರಡೆರಡು ಟೆನ್ಷನ್ ಕೂಡ ಆಗಿದೆ. ಎನ್ಡಿಎ ಅಭ್ಯರ್ಥಿಯ ಜೊತೆಗೆ ಮಗನ ರಾಜಕೀಯ ಭವಿಷ್ಯವೂ ಮುಖ್ಯವಾಗಿದೆ. ಒಂದ್ ವೇಳೆ ಕ್ಷೇತ್ರ ಕೈತಪ್ಪಿದ್ರೆ ಚನ್ನಪಟ್ಟಣದಲ್ಲಿ ಹಿಡಿತ ಸಾಧಿಸೋಕ್ಕಾಗಲ್ಲ. ಇನ್ನು ಜೆಡಿಎಸ್ ಹಾಗೂ ಕಾಂಗ್ರೆಸ್ಗೆ ನೇರ ಪೈಪೋಟಿ ಇರೋದ್ರಿಂದ ಸಿಪಿ ಯೋಗೇಶ್ವರ್ ಅವರನ್ನು ಒಟ್ಟಾಗಿ ಕರೆದುಕೊಂಡು ಹೋಗೋದು ಸವಾಲಾಗಿದೆ. ಒಟ್ಟಾರೆಯಾಗಿ ಚನ್ನಪಟ್ಟಣ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಡಿಸಿಎಂ ಡಿಕೆಶಿ ಕುಮಾರಸ್ವಾಮಿ ಮಧ್ಯೆ ಅಭಿವೃದ್ಧಿಯ ಫೈಟ್ ನಡೆಯುತ್ತಿದೆ. ಕಾಂಗ್ರೆಸ್ನಿಂದ ನಾನೇ ಅಭ್ಯರ್ಥಿ ಅಂತ ಡಿಸಿಎಂ ಡಿಕೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಟಿಕೆಟ್ ಫೈನಲ್ಗೆ ಕುಮಾರಸ್ವಾಮಿಗೆ ಸಾಲು ಸವಾಲುಗಳಿವೆ. ಬ್ಯೂರೋ ರಿಪೋರ್ಟ್, TV9.